ಓಯ್ ಚಂದ್ರನ ಕಡೆಯವರು ಹುಡುಗರು ಬಂದ್ರ ಅಂತ. ಓಯ್ ಒಬ್ಬೊಬ್ರು ಬರುವುದು ನೋಡಿ, ಒಳ್ಳೆ ಅಭಿಮನ್ಯು ಬಬ್ರುಹನ ಬಂದಾಗೆ. ಬರಲಿ ಬಿಡ್ರಿ, ಎದುರಿಸೋಣ. ಎದುರಿಸೋದಕ್ಕೆ ಧೈರ್ಯ ಬೇಕು ಅಷ್ಟೇ. ರೀ ನಾರಾಯಣ ಸ್ವಾಮಿಗಳೇ, ನಿಮ್ಗೇನ್ ಮರ್ಯಾದೆ ಇದೆಯೋ ಇಲ್ವೋ? ಪೂರ ಮಾರ್ಕೊಂಡು ತಿಂದ್ರೆ ಹೇಗೆ? ಮಾನ ಮರ್ಯಾದಿದ್ದು ಒಂದು ಅಂಗಡಿ ಇಡುವ ಅಂತ ಯೋಚನೆ ಮಾಡಿದ್ದೇವೆ. ಮಾರುವಾಗ ನಿಮ್ಗೆ ಹೇಳ್ತೇವೆ ಆಯ್ತಾ? ಏನು ಒಮ್ಮೆಲೆ ಬಾಯಿ ಜೋರಾಗ್ತಾ ಉಂಟಲ್ಲ. ಅನ್ಲಿ ಬಿಡ್ರಿ, ಅನ್ಲಿ. ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳಿವರು. ಯಾಕೋ ಸೋರಿ, ಏನ್ ನಿನ್ ತಲೆ ಹರಟೆ? ಈಗ ದೊಡ್ಡ ಮನುಷ್ಯರನ್ನ ಬೇರೆ ಕರ್ಕೊಂಬಂದ್ಬಿಟ್ಟಿದ್ದಿ. ಹೌದು ಸ್ವಾಮಿ, ಅಗತ್ಯ ಬಿದ್ದಾಗ ರಂಗಪ್ರವೇಶ ಮಾಡಲೇಬೇಕಲ್ಲ. ಆದ್ರೆ ನೀವಿಂತ ನಜಬಂಡ್ರು ಅಂತ ನಂಗೆ ಗೊತ್ತಿರಲಿಲ್ಲ. ನೀವೆಂತವ್ರು ಅಂತ ನನಗೂ ಗೊತ್ತಿದ್ದೀರಿ. ನಾನು ಇಲ್ಲದ ಸಮಯದಲ್ಲಿ ಬಂದು ನಾನು ತಮ್ಮ ಚಂದ್ರಕುಮಾರ್ ಹತ್ರ ಮಾತಾಡ್ಕೊಂಡು ಹೋಗ್ಲಿಲ್ವಾ ನೀವು? ಅಲ್ಲ ರೀ, ಅಣ್ಣ ತಮ್ಮನ ಮಧ್ಯೆ ಹಕಾಪತಿ ಬುದ್ಧಿ ಮಾಡ್ತಿದಾರಲ್ಲ, ನಾಚಿ ಆಗಲ್ಲ ನಿಮಗೆ? ಅಣ್ಣ ತಮ್ಮ ಅನ್ನೋ ಮಮಕಾರ ಇದ್ದಿದ್ರೆ ನೀವ್ ಹಿಂಗ್ ಮಾಡ್ತಿದ್ರೇನ್ರಿ? ಏನ್ ಮಾಡ್ದೆ ನಾನು? ನಾಟಕ ಆಡ್ಬೇಡ್ರಿ. ನಿನ್ನೆ ರಾತ್ರಿಯಿಂದ ಚಂದ್ರಕುಮಾರ್ ಬೇರೆ ಕಾಣ್ತಾ ಇಲ್ಲ. ನೀವೇ ಅವ್ರನ್ನ ಕಿಡ್ನಾಪ್ ಮಾಡ್ತಿರೋದು. ಮನುಷ್ಯತ್ವ ಇದೆಯೇನ್ರಿ ನಿಮ್ಗೆ? ಈ ಪ್ರಶ್ನೆನ ಬೀದಿ ಸುತ್ತು ಅಬ್ಬೆ ಪಾರಿ ನಾಯಿಗಳು ಆಗಿರುವ ನಿಮ್ಮಗಳನ್ನು ನಾನು ಕೇಳಬೇಕು. ಅಮಾವಾಸ್ಯೆ ರಾತ್ರಿ ಗುತ್ತಿಕಾನ್ ಗುಡ್ಡದ ಹತ್ರ ಹೋಗ್ಬೇಡಿ ಅಂತ ಹೇಳಿಲ್ವ ನಾನು? ತಲೆ ಹರಟಿಗಳು ಏನೋ ಸತ್ಯ ಶೋಧನ ಮಾಡ್ತೀನಿ ಅಂತ ಹೋದ್ರಿ. ನನ್ನ ತಮ್ಮ ನಾಪತ್ತೆಯಾಗಿದೆ ಅನ್ನೋ ದುಃಖದಲ್ಲಿ ನಾನಿದ್ರೆ ನನ್ನ ಹತ್ರ ಬಂದು ಎಗರಾಡ್ತಾ ಇದ್ದೆ. ಓ ರೀ ನಾರಾಯಣ ಸ್ವಾಮಿಗಳ, ನಮ್ಗೇನು ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ದೀರೇನ್ರಿ? ನಿಮ್ಮನ್ನು ಬಿಟ್ಟು ಚಂದ್ರಕುಮಾರ್ ನಿಲ್ಸಿದ್ದಕ್ಕೆ ನಿಮಗೆ ಕೋಪ ಬಂದು ಅವನೆಲ್ಲಿ ಗೆದ್ಬಿಡ್ತೇನೆ ಅನ್ನೋ ಭಯಕ್ಕೆ ಅವನನ್ನೆಲ್ಲೋ ಬಚ್ಚಿಟ್ಟಿದ್ದೀರಲ್ಲ. ಓಯ್ ಪೂಜಾರ್ರೆ, ಯೋಚನೆ ಮಾಡಿ. ಚಂದ್ರಣ್ಣ ಹೋಗಿ ಹೋಗಿ ಆ ಭೂತವನ್ನು ಹುಡುಕ್ಲಿಕ್ಕೆ ಹೊರಟದಲ್ವಾ? ಆ ತುಳುಭೂತ ಬಿಡ್ತದ ಅವನನ್ನು? ರೇ ಕರುಣಾಕರ ಶೆಟ್ರೆ, 21ನೇ ಶತಮಾನದಲ್ಲಿದ್ದು ದೆವ್ವ ಭೂತ ಅಂತ ಮೂಢನಂಬಿಕೆ ಕತೆ ಕಟ್ತಿರಲ್ರಿ. ಅಂದ್ರೆ ಚಂದ್ರಣ್ಣನು ಯಾನು ಬುಡಾಯ ಭೂತ ಹೊತ್ತುಕೊಂಡೋಗಿ ಸುಳ್ಳು ಅಂತ ನೀವು ಹೇಳುದಾ? ಭೂತ ಗೀತ ಎಲ್ಲ ಸುಳ್ಳು. ಭೂತ ಕೂಗುದು ತುಳುವಿನಲ್ಲೇ. ನೀವು ಮಾತಾಡೋದು ತುಳುನೆ, ಹಾಗಾಗಿ ನೀವೇ ಭೂತ. ಇದ್ರಲ್ಲಿ ನಿಮ್ದೇ ಕೈವಾಡ ಇರೋದು. ನೋಡಿ ಮಕ್ಕಳೇ, ನಿಮಗೆ ಮುಂದಿನ ಬಜೆಟ್ನಲ್ಲಿ ಗೋಲಿ ಚಿನ್ನಿದಾಂಡು ಎಲ್ಲ ಕೊಡಿಸುವ. ನೀವು ಆಟ ಆಡಿಕೊಂಡಿರಿ, ಆದ್ರೆ ಈ ಉಸಬರಿ ಎಲ್ಲ ಬೇಡ ನಿಮಗೆ. ಈ ವಿಚಾರದಲ್ಲಿ ಲಘುವಾಗಿ ಮಾತಾಡಬೇಡಿ ಕರುಣಾಕರ ಶೆಟ್ರೆ. ಚಂದ್ರಕುಮಾರು ನಮ್ಮ ಪಕ್ಷದ ಕ್ಯಾಂಡಿಡೇಟ್. ಅಂದು ಮಾರಾಯರೆ, ಚಂದ್ರಣ್ಣ ನಿಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಂತ ಹೇಳಿ ನನಗೆ ಗೊತ್ತು, ನಿಮಗೆ ಗೊತ್ತು. ಆ ಯಾನು ಬುಡಾಯ ಭೂತಕ್ಕೆ ಗೊತ್ತಾಗಬೇಕಲ್ಲ. ನೀವು ವಿತಂಡವಾದ ಮಾಡಬೇಡ್ರಿ. ನೀವುಗಳು ಚಂದ್ರಕುಮಾರನ್ನ ಕಿಡ್ನಾಪ್ ಮಾಡಿರೋದ್ರಲ್ಲಿ ಸಂದೇಹನೇ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಹುಡುಗರು ನಿಮ್ಮ ಮನೆ ಮೇಲೆ ಕಲ್ಲು ಎಸೋಕ್ಕಿಂತ ಮುಂಚೆ ಚಂದ್ರಕುಮಾರನ್ನ ತಂದು ನಿಲ್ಸ್ಬೇಕು. ಕಲ್ಲು ತೂರುವಾಗ ನಾವೇನಿಲ್ಲಿ ಬಂಗಡೆ ಮೀನು ಫ್ರೈ ಮಾಡ್ತಾ ಇರ್ತೇವಾ? ಹೊಡೀರಿ ಒಮ್ಮೆ ನೋಡುವ. ಬಂದ್ರ ಕಲ್ಲ ಎತ್ಕೊಳ್ರ, ಎತ್ಕೊಳ್ರ ಅಲ್ಲಿ. ಬರ್ರ ಇಲ್ಲಿ, ದುಡುಕ್ಬೇಡಿ. ಸತ್ಯಕ್ಕೆ ಯಾವಾಗಿದ್ರು ಜಯ. ಏನ್ರಿ ನಾರಾಯಣ ಸ್ವಾಮಿಗಳೇ, ಚಂದ್ರಕುಮಾರ್ನ ತಂದು ನಿಲ್ಲಿಸ್ತಿರೋ ಹೇಗೆ? ಏನ್ರಿ ದಾದಾಗಿರಿ ಮಾಡ್ತಿದ್ದೀರಾ ನನ್ನ ಮನೆಗೆ ಬಂದು? ಹಾಗೆ ಅನ್ಕೊಳ್ಳಿ. ನಮ್ ಚಂದ್ರಣ್ಣ 2 ದಿನದೊಳಗೆ ಬರ್ದಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಮತ್ತೆ ಸ್ಟ್ರೈಕ್ ಮಾಡ್ತೀವಿ, ಜನ ಸೇರಿಸಿ ರಗಳೆ ಮಾಡ್ತೇವೆ. ನೋಡಿ ನಾರಾಯಣ ಸ್ವಾಮಿಗಳೇ, ಈ ದೆವ್ವ ಭೂತದ ಕತೆ ಬಿಟ್ಟು ಚಂದ್ರಕುಮಾರನ್ನ ತಂದು ನಮ್ಮೆದುರು ನಿಲ್ಸಿ. ಚಂದ್ರಕುಮಾರು ಈಗ ನಮ್ಮ ಪಕ್ಷದ ಕ್ಯಾಂಡಿಡೇಟ್. ಈ ವಿಚಾರದಲ್ಲಿ ಏನಾದ್ರೂ ಆಟ ಆಡಕ್ ಹೋದ್ರಿ ಅಂದ್ರೆ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಖೇಲ್ ಖತಮ್, ನಾಟಕ್ ಬಂದ್. ಬನ್ರ.
ಅಂತರಂಗದ ತುಂಬ 108 ಕನಸುಗಳು, ಅಂತರಂಗದ ತುಂಬ 108 ಕನಸುಗಳು, ಬದುಕೆಲ್ಲ ತುಂಬಿಹುದು ಮಾವು ಬೇವು, ಬಾಳ ಪುಟ ಪುಟದಲ್ಲಿ ನೆನಪುಗಳು ಕಾಡಿದರೆ ತಣಿಸಲಾರದು ಜೀವ ಪ್ರೇಮ ಕಾವು. ಅಂತರಂಗದ ತುಂಬ 108 ಕನಸುಗಳು, ಸನಿಹ ನೀ ಬಂದಾಗ ಕಾಮನೆಯು ಗರಿ ಬಿಚ್ಚಿ, ಸನಿಹ ನೀ ಬಂದಾಗ ಕಾಮನೆಯು ಗರಿ ಬಿಚ್ಚಿ, ನಿಮ್ಮ ಅಜ್ಜಿ ಸತ್ತೋಗಿದ್ರಲ್ಲ ಅದಕ್ಕೆ ನೋವು ಪ್ರೇಮ ಯಾಕೆ ನನ್ನ ಬೇರೆ ಕೇಳ್ತಾ ಇದೆಯಲ್ಲ? ನಿನ್ನ ನಿಲುವು ನಡೆಯು ಎಲ್ಲಿಗೆ ಹೋಗಿದೆ? ನಮ್ಮ ಅಜ್ಜಿ ಸಾಯೋದಕ್ಕಿಂತ ಮುಂಚೆ ಒಂದು ತಮಿಳ್ ಹುಡುಗಿನ ಮದುವೆ ಆಗೋದು, ಅದಕ್ಕೆ ಚೆನ್ನಾಗಿ ಹೋಗಿದ್ದು. ನಾನ್ ಹೇಳಿದ್ ನನ್ಗೆ ತಿರುಗಿಸಿ ಹೇಳ್ತೀಯಾ? ಸರಿ, ಕಾಣ್ತಾನ ಇಲ್ಲಿ? ಯಾಕೋ ಪಾಪ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಅವ್ರ ಊರ್ಗ್ ಹೋಗ್ತಾರೆ. ಸ್ವಲ್ಪ ದಿನ ಇಸ್ಕರ್ತೀನಿ ಅಂತ ಹೇಳಿದ್ರು. ಅಲ್ಲ, ಬಂದನು ನಾನ್ ಹೇಗಿದ್ದೀನಿ ಅಂತ ಕೇಳಿಲ್ಲ, ಆ ಕಾಂಚನನ್ ಬಗ್ಗೆ ಕೇಳ್ತಾ ಇದ್ಯಾ? ಈಗ ಇಡೀ ದಿನ ನಿಜ ಜೊತೆನೆ ಇರ್ತೀನಲ್ಲ, ನೀನ್ ಕಥೆನೇ ಹೇಳು. ಬಾ. ಇಷ್ಟು ದಿನ ನನ್ನ ನೆನಪೇ ಬರ್ಲಿಲ್ವಾ ನಿಂಗೆ? ನಿಜ ಹೇಳೋ ಸುಳ್ಳು ಹೇಳೋ? ಸುಳ್ಳು? ಪ್ರತಿ ಕ್ಷಣ ನೆನ್ಪು ಬರ್ತಾ ಇದೆ. ಕತ್ತೆ? ಹಾಗಾದ್ರೆ ನಿಜ? ನಿಜ, ನನ್ನ ಸಂಗೀತ ಲೋಕದಲ್ಲೇ ನಾನು ಮುಳುಗೋಗಿದ್ದೆ. ಅಂದ್ರೆ ನಾನು ನಿನಗೆ ನೆನಪಾಗ್ಲೇ ಇಲ್ವಾ? ಆಗ್ತಾ ಇದ್ದೆ, ಆಗ್ತಾ ಇರ್ಲಿಲ್ಲ ಅಂತೇನಲ್ಲ, ಆದರೆ ಯಾವಾಗಲೂ ಅಲ್ಲ. 108 ಕನಸುಗಳು, ಬದುಕೆಲ್ಲ ತುಂಬಿ ಹುರಿ ಮಾವು ಬೇವು, ಬಾಳ ಪುಟ ಪುಟದಲ್ಲಿ ನೆನಪುಗಳು ಕಾಡಿದರೆ ತಣಿಸಲಾರದು ಜೀವ ಪ್ರೇಮ. ಬೇಜಾರಾಯ್ತಾ ಕಾವ್ಯ ನಿಂಗೆ? ಪರವಾಗಿಲ್ಲ ಬಿಡು. ನೋಡು, ನಿನಗೆ ಸಂತೋಷ ಆಗುತ್ತೆ ಅಂತ ಸುಳ್ಳು ಹೇಳೋಕ್ಕಾಗತ್ತಾ? ಹೇಳೋಕೇನು ರೋಗ ನಿಂಗೆ? ನಿಜಾನೋ ಸುಳ್ಳು, ನಾನು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಕಾವ್ಯ ಅಂತ ಒಂದೇ ಒಂದು ಮಾತು ಹೇಳಿದಿದ್ರೆ ನನಗೆಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಸರಿ ಬಿಡು, ಸುಳ್ಳೇ ಹೇಳ್ತೀನಿ. ನನಗಲ್ಲಿ ಯಾವ ಹುಡುಗಿನೂ ಪರಿಚಯ ಆಗಲಿಲ್ಲ. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಅವಳು ನನಗೆ ಹೇಳಿಲ್ಲ. ನೀವು ತುಂಬ ಮುದ್ದಾಗಿ ಕಾಣಿಸ್ತೀರಾ ಅಂತ ನಾನು ಅವಳು ಹೇಳಿಲ್ಲ. ಗೂಬೆ, ಯಾರೋ ಅವಳು? ಹೇಳಲ್ಲ. ಹೇಳ್ದೆ ಹೋದ್ರೆ ಸಾಯಿಸ್ಬಿಡ್ತೀನಿ. ಇದ್ದಾಳೆ ಒಬ್ಳು ಹುಡುಗಿ. ನಾನು ಏನೇ ಕೆಲಸ ಶುರು ಮಾಡಿದ್ರು ಮಧ್ಯ ಬಂದ್ಬಿಡ್ತಾಳೆ. ಒಟ ಒಟ ಅಂತ ಮಾತು ಶುರು ಮಾಡ್ತಾಳೆ. ನಾನು ಮಾಡ್ತಾ ಇರೋ ಕೆಲಸನೆಲ್ಲ ಹಾಳು ಮಾಡ್ತಾಳೆ. ಕೋಪ ಬರುತ್ತೆ, ಚೆನ್ನಾಗಿ ಹಾಕೊಂಡು 4 ಬಾರಿಸ್ಬೇಕು ಅನ್ಸುತ್ತೆ. ಆದ್ರೆ ಅವಳು ಮುದ್ದಾದ ಕಣ್ಗಳು ನೋಡ್ತಾ ಇದ್ರೆ, ಅವಳ ಮಗು ಥರ ಇರೋ ಮುಖ ನೋಡ್ತಾ ಇದ್ರೆ ಕೋಪ ಎಲ್ಲ ಕರಗೋಗುತ್ತೆ. ಟೈಮ್ ಅನ್ನೋದು ಹಾಗೆ ನಿಂತು ಬಿಡ್ಲಿ ಅನ್ಸುತ್ತೆ. ಅವಳು ಇನ್ನಷ್ಟು ಕೀಟ್ಲೆ ಮಾಡ್ಲಿ ಅನ್ಸುತ್ತೆ. ಅವಳು ತುಂಟಾಟ ಹುಡುಗಾಟ ಹಾಗೆ ನೋಡ್ತಾ ಇರ್ಬೇಕು. ನಾನೇನು ಮಾತಾಡದೆ ಸುಮ್ಮನೆ ನಿಂತಿರುವಾಗ ಅವಳು ಬೈಯೋದಕ್ಕೆ ಶುರು ಮಾಡ್ತಾಳೆ. ಅವಳು ಹಾಗೆ ಬೈತಾ ಇರುವಾಗ ನಾನು ಹೋಗಿ ಅಪ್ಕೊಂಡು, ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳ ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನೋಡ, ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡ, ನೀ ನೋಡ
ನೀನೋಡ. ಕಣ್ಣಿನ ರೆಪ್ಪೆ ಎಲ್ಲ ಭಾರ ಆಗಿ ಅವಳ ನೋಟ ಬಾಗುತ್ತೆ. ಒಂದು ಕಿರುನಗೆಯಿಂದ ಅವಳ ಕೆನ್ನೆ ಅರಳುತ್ತೆ. ಬಾನಿಂದ ಭುವಿಗೆ ನೀನಿಳಿದು ಬಂದೆ ಹೃನ್ಮನದ ಸೇವಂತಿಗೆ. ಬಾನಿಂದ ಭುವಿಗೆ ನೀನಿಳಿದು ಬಂದೆ ಹೃನ್ಮನದ ಸೇವಂತಿಗೆ. ಕನಸೆಂದು ಬಗೆದೆ ನನಸಾಗಿ ಕುಣಿದೆ ಮನಸಾಯ್ತು ಹೂ ಮಲ್ಲಿಗೆ. ಕನಸೆಂದು ಬಗೆದೆ ನನಸಾಗಿ ಕುಣಿದೆ ಮನಸಾಯ್ತು ಹೂ ಮಲ್ಲಿಗೆ. ಬಾನಿಂದ ಭುವಿಗೆ ನೀನಿಳಿದು ಬಂದೆ ಹೃನ್ಮನದ ಸೇವಂತಿಗೆ. ಯಾರೋ ಆ ಹುಡುಗಿ? ಬೆಂಗಳೂರಿನಲ್ಲಿ ನಾನು ಇದ್ನಲ್ಲ, ಆ ಪಕ್ಕದ ಮನೆ ಹುಡುಗಿ. ಹೋಗ, ಯಾರು ಅಂತ ಹೇಳೋದಕ್ಕೆ ಕೊಬ್ಬು ಮಾಡ್ತಾನೆ. ಅವಳು ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತು, ಆದ್ರೆ ಅದನ್ನ ನಿನ್ ಬಾಯಿಂದಾನೆ ಹೇಳು. ಇನ್ನೂ ಹೇಳಿದ್ರೆ ಅದು ಸಿನಿಮಾ ಡೈಲಾಗ್ ಹೋಗುತ್ತೆ. ನೀನೇ ಕಣ ಅದು ಗೂಬೆ. ಗೂಬೆ ಇಷ್ಟೆಲ್ಲ ಮುದ್ದಾಗಿರುವಂತ ಪದಗಳನ್ನ ಜೋಡಿಸಿ ವರ್ಣಿಸಿ ಕೊನೆಗೆ ರಸಿಕತೆ ಸತ್ತೋಗಿರೋ ತರ ಹೇಳ್ತೀಯಲ್ಲ. ಸಾಕು ಕಣೆ, ನಿನ್ ಬಗ್ಗೆ ಅದು ಇನ್ನೆಷ್ಟು ವರ್ಣನೆ ಕೇಳ್ತೀಯ? ನಾನು ಊರ್ ಬಿಟ್ಟು ಹೋಗಿ 1 ತಿಂಗಳ ಮೇಲೆ ವಾಪಸ್ ಬರ್ತಾ ಇದ್ದೀನಿ. ನಾನು ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ, ಹೇಗಿದ್ದೀನಿ ಅಂತ ಒಂದ್ ಮಾತಾದ್ರೂ ಕೇಳ್ದ? ನೀನ್ ಕೇಳಿದ್ಯಾ ನನ್ನ? ಕೇಳಿ ನಿನ್ ಮನ್ಸಿಗೆ ಯಾಕೆ ಬೇಜಾರು ಮಾಡೋದು ಅಂತ. ನಾನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿರೋ ವಿಷಯ. ಏನ್ ನಡೀತಾ ಇದೆ ಊರಲ್ಲಿ? ನಿಮ್ಮ ಮನೆ ಮುಂದೆ ಹೆಣ ಬಿದ್ದಿತ್ತಂತೆ, ಚಂದ್ರನ ನಾಪತ್ತೆ ಆಗಿದಾರಂತೆ. ಹೌದು ಕಣೋ, ಏನೇನೋ ರಗಡೆ ನಡೀತಾ ಇದೆ ಈ ಊರಲ್ಲಿ. ಅಲ್ಲ, ಚಂದ್ರನ ಅಂತ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ ಅಂದ್ರೆ ಏನರ್ಥ? ಎಲ್ಲ ಅವ್ರ ಅಣ್ಣ ನಾರಾಯಣ ಸ್ವಾಮಿ, ಆ ಸೋಮಶೇಖರ್ ಚಿಕ್ಕಪ್ಪಂದೇ ಇರ್ಬೇಕು ಈ ಕುತಂತ್ರ ಎಲ್ಲ. ಬಿಡು ಆ ವಿಚಾರ. ನೀನೇನೋ ಸಾಧನೆ ಮಾಡ್ಬೇಕು ಅಂತ ಬೆಂಗಳೂರಿಗೆ ಹೋದೆ. ಅಲ್ಲಿನ ಅನುಭವಗಳೆಲ್ಲ ಹೇಗಿತ್ತು? ಹೊಸ ಜಾಗ, ಹೊಸ ಜನ. ಮೊದಲು ತುಂಬಾ ಭಯ ಆಯ್ತು. ಮೋಹನ್ ಮಾವಿನ ಕುರಿ ಅವ್ರ ಪರಿಚಯ ಆಯ್ತು. ಅವ್ರ ಹಾಡು ಕೇಳೋದು ಅಂದ್ರೆ ಒಂದು ದೊಡ್ಡ ಸೌಭಾಗ್ಯ. ಅಂಥದ್ರಲ್ಲಿ ಅವ್ರ ಕಚೇರಿನಲ್ಲಿ ಹಾಡೋದಕ್ಕೆ ನಂಗೊಂದು ಅವಕಾಶ ಮಾಡಿಕೊಟ್ರು. ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಕಾವ್ಯ. ಅವತ್ತು ನನಗೆ ಎಷ್ಟು ರೋಮಾಂಚನ ಆಗಿದ್ದು ಗೊತ್ತಾ? ಅವತ್ತು ನಾನು ಹಾಡಿದ್ದು ಯಾವ ಹಾಡು ಗೊತ್ತಾ? ಗೊತ್ತು, ನಂಗೆ ತುಂಬಾ ಇಷ್ಟವಾಗಿರೋ ಹಾಡಲ್ವಾ ಅದೇ ಬಾರೆ ನನ್ನ ದೀಪಿಕಾ. ಏಕಿರಣ, ಒಂದೇ ಒಂದ್ಸಲಿ ಆ ಹಾಡು ಹೇಳೋ. ನೀನ್ ನನ್ಗೋಸ್ಕರ ಆ ಹಾಡು ಹೇಳೋದನ್ನ ಕೇಳಿಸ್ಕೊಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಕಣ್ಣ ಮುಂದೆ ಸುಳಿಯ ನೀನು ಕಾಲದ ತೆರೆ ಸರಿದು ತಾನು ಜನುಮ ಜನುಮ ಜ್ಞಾಪಕ. ಬಾರೆ ನನ್ನ ದೀಪಿಕಾ. ಆ ಆ ಏನ್ ಗುರುಗಳೇ, ನಾವು ಮಾಡಿದ ಪ್ಲಾನು ನಮಗೆ ಉಲ್ಟಾ ಹೊಡಿತಾ ಇದೆಯಲ್ಲ.
ಚಂದ್ರಕುಮಾರ ನಾಪತ್ತೆ ಆಗಿದ್ದು ಕೂಗ್ಬಾರಿನ ಎಫೆಕ್ಟಿನಿಂದ ಅಂತ ಜನ ಭಾವಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಎಲೆಕ್ಷನ್ಗೋಸ್ಕರ ನಾನೇ ಮಾಡ್ತಿದ್ದೀನಿ ಅಂತ ಹೇಳಿ ಜನ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಚಂದ್ರಕುಮಾರನ್ ಕಡೆ ಹುಡುಗರು ಮೋಹನ್ ಪೂಜಾರು ಎಲ್ಲ ಬಂದ್ಬಿಟ್ಟು ಚಂದ್ರಕುಮಾರ್ನ ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿ ಗಲಾಟೆ ಮಾಡಿ ಹೋದ್ರು. ಇದು ಹೀಗಾಗತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಏನ್ ಗುರುಗಳೇ ಹೀಗೆ ಹೇಳ್ತಾ ಇದ್ದೀರಾ? ಮತ್ತಿನ್ನೇನ್ರಿ ನಾರಾಯಣ ಸ್ವಾಮಿಗಳೇ, ಎಲೆಕ್ಷನ್ ಹತ್ರ ಬರ್ತಿದ್ದ ಹಾಗೆ ಊರಿನಲ್ಲಿ ಒಬ್ಬ ವ್ಯಕ್ತಿ, ಅದು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಇರೋ ವ್ಯಕ್ತಿ ನಾಪತ್ತೆ ಆದ ಅಂದ್ರೆ ಜನಗಳಿಗೆ ಡೌಟ್ ತಕ್ಷಣ ಬರೋದು ಅಪೋಸಿಷನ್ ಪಾರ್ಟಿ ಮೇಲೆ. ನೀವು ನಿಮ್ಮ ತಮ್ಮನ ಜೊತೆ ಜಗಳ ಆಡ್ಕೊಂಡಿರೋದು, ನಿಮ್ಮ ಪಾರ್ಟಿ ಅವರೇ ಚಂದ್ರಣ್ಣನಿಗೆ ಟಿಕೆಟ್ ಕೊಟ್ಟಿರೋದು, ನೀವು ಅಪೋಸಿಷನ್ ಪಾರ್ಟಿ ಅವ್ರ ಜೊತೆ ಕೈ ಜೋಡಿಸಿದ್ದು ಊರಲ್ಲಿ ಗೋಲಿ ಆಡೋ ಸಣ್ಣ ಮಕ್ಕಳಿಗೂ ಗೊತ್ತಿದೆ ರೀ. ಅಂತದ್ರಲ್ಲಿ ಜನ ನಿಮ್ ಬಗ್ಗೆ ಅನುಮಾನ ಪಡದೆ ಇನ್ನೇನು ಮಾಡ್ತಾರೆ ಹೇಳಿ? ಈ ಮಾತನ್ನ ನಾನು ಅವತ್ತೇ ಹೇಳಿದ್ದೆ ತಾನೆ. ಚಂದ್ರಕುಮಾರ್ನ ಕಿಡ್ನಾಪ್ ಮಾಡಿಸೋ ಪ್ಲಾನ್ ಮಾಡುವಾಗ ಅವತ್ತೇನ್ ಹೇಳಿರಿ? ಚಂದ್ರಕುಮಾರ ಗುತ್ತಿಕಾನ್ ಗುಡ್ದ ಹತ್ರ ಕೂಮಾರಿ ಸತ್ಯ ಶೋಧನೆ ಮಾಡಕ್ ಹೋಗಿ ಅಲ್ಲಿಂದ ಅವನ್ ನಾಪತ್ತೆ ಆದ್ರೆ ದವ್ವನೇ ಎತ್ಕೊಂಡು ಹೋಯ್ತು ಅಂತ ಹೇಳಿ ಜನ ನಂಬ್ತಾರೆ ಅಂತ ಹೇಳಿ ಕತೆ ಹೇಳ್ತಾ ಇದ್ರಿ. ಆವತ್ತು ನಾನು ಈ ಕತೆ ಹೇಳಿದಿದ್ರೆ ನೀವು ಒಪ್ತಿರ್ಲಿಲ್ಲ. ಆಗ ಚಂದ್ರಣ್ಣನ ಮೇಲೆ ಸೇಡ್ ತೀರಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಲ್ಲ, ನಿಮ್ಮ ಸೇಡ್ ತೀರ್ಸ್ಕೊಳ್ಳೋಕೋಸ್ಕರ ನನ್ನನ್ನ ಅತಂತ್ರದ ಸಿಕ್ಕಾಕ್ಸ್ಬಿಟ್ರಲ್ಲ. ಇಲ್ಲ ನಾರಾಯಣ ಸ್ವಾಮಿಗಳ, ಇದರಿಂದ ನಿಮಗೂ ಅನುಕೂಲ ಇದೆ. ಹೌದೌದು, ಪಾರ್ಟಿಯ ಟಿಕೆಟ್ ತೆಗೆದುಕೊಳ್ಳಿಕ್ಕೆ ಹೋಗಿ ತಿರುಪತಿಯ ಟಿಕೆಟ್ ತೆಗೆದುಕೊಂಡ ಹಾಗೆ ಆಗಿದೆ. ಶೆಟ್ರೆ, ನೀವೆಂತದವ್ರು ಟೆನ್ಷನ್ ಕೊಡೋದು ಸುಮ್ಮನೆ ಕೊಡ್ರಿ. ಕರುಣಾಕರ್ ಶೆಟ್ ಹೇಳ್ತಿರೋ ಸರಿಯಾಗಿ ಇದೆ. ನನಗೆ ಉಪಕಾರ ಮಾಡ್ತೀನಿ ಅಂತ ಹೇಳಿ ಬಾವಿಗೆ ತಳ್ಳಿಬಿಟ್ರಲ್ಲ ನೀವು. ನಾರಾಯಣ ಸ್ವಾಮಿಗಳೇ, ಎಲೆಕ್ಷನ್ ಅಂದ್ರೆ ಮದುವೆ ಮನೆ ಸಡಗರ ಅನ್ಕೊಂಡ್ಬಿಟ್ರ ಎಲ್ಲ ಖುಷಿಯಾಗಿರೋದಿಕ್ಕೆ? ಇದು ಯುದ್ಧ ಭೂಮಿ ಸ್ವಾಮಿ, ರಣರಂಗ. ಹೊಡೆದಾಟಗಳಾಗುತ್ತೆ, ಗಲಾಟೆಗಳಾಗುತ್ತೆ, ರಕ್ತ ಚೆಲ್ಲುತ್ತೆ.